ಹಾಸನದಲ್ಲಿ ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ. ಹೌದು, ಬಂಧನ ಆಗಿದೆ. ಸೊ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರೋ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಒಬ್ಬ ಹುಡುಗ. ಸೊ ಹಾಗಾಗಿ ಕಂಪ್ಲೇಂಟ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ, ಅದನ್ನು ತನಿಖೆ ಮಾಡ್ತಾರೆ. ಅವ್ರದ್ದು ಏನಾದ್ರು ತಪ್ಪಿದ್ರೆ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಯಾಕೆಂದ್ರೆ ಅವರು ಈಗಾಗಲೇ ರಾಜಕೀಯ ಷಡ್ಯಂತ್ರ ಇದೆ ಅವ್ರು ಏನಾದರೂ ಹೇಳಿರಲಿ, ಬಟ್ ಅದು ತನಿಖೆ ಆದ್ಮೇಲೆ ಅದು ಹೊರಗೆ ಬರೋದು ಸತ್ಯ. ಸೊ ಹಾಗಾಗಿ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ತಾರೆ. ತನಿಖೆ ನಡೆದ್ಮೇಲೆ ಸತ್ಯ ಹೊರಗೆ ಬರುತ್ತೆ. ಹಾಸನದಲ್ಲಿ ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ. ಹೌದು, ಬಂಧನ ಆಗಿದೆ. ಸೊ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರೋ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಒಬ್ಬ ಹುಡುಗ. ಸೊ ಹಾಗಾಗಿ ಕಂಪ್ಲೇಂಟ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ, ಅದನ್ನು ತನಿಖೆ ಮಾಡ್ತಾರೆ. ಅವ್ರದ್ದು ಏನಾದ್ರು ತಪ್ಪಿದ್ರೆ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಯಾಕೆಂದ್ರೆ ಅವರು ಈಗಾಗಲೇ ರಾಜಕೀಯ ಷಡ್ಯಂತ್ರ ಇದೆ ಅವ್ರು ಏನಾದರೂ ಹೇಳಿರಲಿ, ಬಟ್ ಅದು ತನಿಖೆ ಆದ್ಮೇಲೆ ಅದು ಹೊರಗೆ ಬರೋದು ಸತ್ಯ. ಸೊ ಹಾಗಾಗಿ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ತಾರೆ. ತನಿಖೆ ನಡೆದ್ಮೇಲೆ ಸತ್ಯ ಹೊರಗೆ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.